ಮೈಸೂರು ಜಿಲ್ಲೆಯ ಹುಣಸೂರಿನಲ್ಲಿ ಚಿನ್ನದಂಗಡಿ ದರೋಡೆ ಮಾಡಿದಂತಹ ಪ್ರಕರಣ. ಪೊಲೀಸರ ಭಯವಿಲ್ಲದೇನೆ, ಕಾನೂನಿನ ಭಯವಿಲ್ಲದೇನೆ ರಾಜಾರೋಷವಾಗಿ ದರೋಡೆಕೋರರು ಚಿನ್ನದಂಗಡಿಗೆ ನುಗ್ಗಿ ಚಿನ್ನಾಭರಣವನ್ನ ದೋಚಿ ಎಸ್ಕೇಪ್ ಆಗಿದ್ದಾರೆ. ಶಾಪ್ನಲ್ಲಿ ಗ್ರಾಹಕರಿದ್ದಾಗಲೇ ಚಿನ್ನವನ್ನ ಕದ್ದಿದ್ದಾರೆ ರಾಬರ್ಸು. ಕೈಯಲ್ಲಿ ಗನ್ನು, ಮುಖಕ್ಕೆ ಮಾಸ್ಕು, ಹೆಲ್ಮೆಟ್ ಹಾಕೊಂಡು ಎಂಟ್ರಿ ಕೊಡ್ತಾರೆ ಚಿನ್ನದಂಗಡಿಗೆ. ದೊಡ್ಡ ದೊಡ್ಡ ಚೈನು, ನೆಕ್ಲೆಸ್ಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ದೋಚಿದ್ದಾರೆ ಖದೀಮರು ಅನ್ನೋದು ಗೊತ್ತಾಗ್ತಿದೆ. ದೊಡ್ಡ ದೊಡ್ಡ ಬ್ಯಾಗ್ನಲ್ಲಿ ಅಪಾರ ಚಿನ್ನವನ್ನು ತುಂಬಿಕೊಂಡು ಕಾಲ್ಕಿತ್ತಿದ್ದಾರೆ. ದರೋಡೆಯ ದೃಶ್ಯ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಮೈಸೂರು ಜಿಲ್ಲೆಯ ಹುಣಸೂರಿನಲ್ಲಾದಂತಹ ದರೋಡೆ ಇದು. ಚಿನ್ನದಂಗಡಿಯ ದರೋಡೆ ಪ್ರಕರಣ ಇದು. ನೋಡಿ ಏನಾಗ್ತಾ ಇದೆ ರಾಜ್ಯದಲ್ಲಿ ಅಂತ ಹೇಳಿ. ಬಿಹಾರ ಆಗ್ತಾ ಇದೆಯಾ, ಉತ್ತರ ಪ್ರದೇಶದ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆಯಾ ಅಂತ ಹೇಳಿ. ಇತ್ತೀಚೆಗೆ ಈ ರೀತಿಯ ಆಕ್ಟಿವಿಟೀಸ್ಗಳ ಸಂಖ್ಯೆ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ. ಪೊಲೀಸರು ಏನು ಮಾಡ್ತಿದ್ದಾರೆ ಎನ್ನುವಂತಹ ಪ್ರಶ್ನೆ ಬರ್ತಾ ಇದೆ. ನೀವು ಕೂಡ CCTV ಫುಟೇಜನ್ನು ಗಮನಿಸ್ತಾ ಇದ್ದೀರಿ. ಸಿನಿಮೀಯ ರೀತಿಯಲ್ಲಿ ಅಟ್ಯಾಕ್ ಮಾಡ್ತಾರೆ. ಕೈಯಲ್ಲಿ ಗನ್ಗಳನ್ನು ಹಿಡ್ಕೊಂಡು, ಮುಖಕ್ಕೆ ಮಾಸ್ಕನ್ನು ಹಾಕ್ಕೊಂಡು, ಗುರುತು ಸಿಗದೇ ಇರುವ ರೀತಿಯಲ್ಲಿ ಚಿನ್ನವನ್ನು ಕದ್ದು ಎಸ್ಕೇಪ್ ಆಗಿರುವಂಥದ್ದು. ಗ್ರಾಹಕರಿರ್ತಾರೆ, ಸಿಬ್ಬಂದಿಗಳಿರ್ತಾರೆ. ಏಕಾಏಕಿಯಾಗಿ ನುಗ್ಗಿದ್ರು, ಗನ್ ತೋರಿಸಿದ್ರು, ಚಿನ್ನಾಭರಣವನ್ನು ಬ್ಯಾಗಿಗೆ ತುಂಬಿಕೊಂಡ್ರು, ಅಲ್ಲಿಂದ ಎಸ್ಕೇಪ್ ಆದರು. ಪಕ್ಕಾ ಪ್ಲಾನ್ ಮಾಡಿಕೊಂಡು ಹೊಂಚು ಹಾಕಿ ಈ ದರೋಡೆ ಮಾಡಿರೋದು ಪಕ್ಕಾ ಅನ್ನೋದು ಗೊತ್ತಾಗ್ತಾ ಇದೆ. ದರೋಡೆಕೋರರು ಅಟ್ಯಾಕ್ ಮಾಡಿದ್ದು, ದರೋಡೆ ಮಾಡ್ತಾ ಇರುವಂತಹ ದೃಶ್ಯ CC ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿದೆ. ಕ್ಷಣಾರ್ಧದಲ್ಲಿ ಇಡೀ ಚಿನ್ನದಂಗಡಿಯನ್ನು ಗುಡಿಸಿ ಗುಂಡಾಂತರ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಈಗಿರುವಂತಹ ಪ್ರಶ್ನೆ, ಪೊಲೀಸರು ಏನು ಮಾಡ್ತಾ ಇದ್ರು? ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ಈ ರೀತಿಯ ದರೋಡೆ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಇರೋದು ಯಾಕೆ? ಪೊಲೀಸರ ಭಯ ಇಲ್ವಾ ಅನ್ನುವಂತಹ ಪ್ರಶ್ನೆ. ನೋಡಿ, ರಾತ್ರಿ ಹೊತ್ತು ಯಾರು ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಎಂಟ್ರಿ ಕೊಟ್ಟರೆ ಅದೊಂದು ರೀತಿ. ಎಲ್ಲ ಜನ ಓಡಾಡ್ತಿರ್ತಾರೆ, ಅಕ್ಕಪಕ್ಕ ವೆಹಿಕಲ್ಗಳ ಮೂವಿಂಗ್ ಇರುತ್ತೆ. ಚಿನ್ನವನ್ನು ಪರ್ಚೇಸ್ ಮಾಡೋದಕ್ಕೆ ಜನರು, ಗ್ರಾಹಕರು ಅಂಗಡಿ ಒಳಗೆ ಬಂದಿರ್ತಾರೆ. ಈ ಸಂದರ್ಭದಲ್ಲಿಯೇ ಈ ದರೋಡೆಕೋರರ ಗುಂಪು ದಾಂಗುಡಿ ಇಟ್ಟಿರುವಂಥದ್ದು, ಚಿನ್ನವನ್ನು ದೋಚಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿರುವಂಥದ್ದು. ಇದು ನಿಜಕ್ಕೂ ಕೂಡ ಭಯವನ್ನು ಉಂಟು ಮಾಡ್ತಾ ಇರುವಂತಹ ಪರಿಸ್ಥಿತಿ. ಜನ ಕಾನೂನು ಸುವ್ಯವಸ್ಥೆ ಏನಾಗ್ತಾ ಇದೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪೊಲೀಸರು ಏನು ಮಾಡ್ತಿದ್ದಾರೆ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ.